20th question. It is from April 2015, 2017, June 2017, and June 2018 question paper. Explain the consequences of terrorism. Consequences ಅಂದ್ರೆ ಆಫ್ ಟೆರರಿಸಂ, ಭಯೋತ್ಪಾದನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇಟ್ ಕಾಸಸ್ ಲಾಸ್ ಆಫ್ ಪ್ರಾಪರ್ಟಿ. ನಾನು ಆಗ್ಲೇ ಹೇಳಿದಾಗೆ ಟೆರರಿಸಂ ಏಮ್ಸ್ ಅಟ್ ಡಿಸ್ಟ್ರಕ್ಷನ್. ಓಕೆ, ಸೊ ಅದು ಜನರ ಜೀವವನ್ನ ತೆಗೆಯುವಂಥದ್ದು, ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟು ಮಾಡುವಂಥದ್ದು. ಓಕೆ, ಸೊ ಟೆರರಿಸಂ ಏಮ್ಸ್ ಅಟ್ ದ ರೋಡ್ಸ್, ದ infrastructure facilities, the railway and ports. Okay, so they aim at the places where the economic developments are taking place. Okay, it causes loss of life and property. Next, it is hindrance to the economic development. Again and again, if a country goes affects by the terrorism, then they have to rebuild their loss, isn't it? So ಅವರು ನಮಗೆ ಆದಂತಹ ಲಾಸ್ ಅನ್ನ ಮತ್ತೆ ಹೊಸದಾಗಿ ಪುನಶ್ಚೇತನಗೊಳಿಸೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಇಟ್ ಈಸ್ ಅ ಹಿಂಡ್ರೆನ್ಸ್ ಟು ಇಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿಗೆ ಇದು ಮಾರಕವಾಗಿದೆ, ಯಾವುದು ಭಯೋತ್ಪಾದನೆ ಅನ್ನುವಂಥದ್ದು. ನೆಕ್ಸ್ಟ್, ಇಟ್ ಥ್ರೆಟನ್ಸ್ ಸೋಶಿಯೋ ಕಲ್ಚರ್ ಆಸ್ಪೆಕ್ಟ್ಸ್. ಸೊ ಎಲ್ಲ ರೀತಿಯಲ್ಲೂ ಇಟ್ ಥ್ರೆಟನ್ಸ್ ಅಲ್ವಾ. ಸೊ ಇಟ್ ಥ್ರೆಟನ್ಸ್ ಸೋಶಿಯೋ ಕಲ್ಚರ್, ಸಾಮಾಜಿಕ ಸಾಂಸ್ಕೃತಿಕ ಒಂದು ಅಂಶಗಳಿಗೆ ಕೂಡ ಇದು ಒಂದು ಭಯವನ್ನು ಉಂಟು ಮಾಡುತ್ತೆ. ಓಕೆನಾ. It causes mental disturbance. A country which is undergoing terrorism will be under the mental disturbance. The people living in such countries will have to always live under the threat, isn't it? ಯಾವಾಗ ಬಾಂಬ್ ಎಕ್ಸ್ಪ್ಲೋಡ್ ಆಗುತ್ತೆ, ಯಾವಾಗ ನಾಶ ಆಗುತ್ತೆ ಅನ್ನುವಂತಹ ಒಂದು ಭಯದಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಸೊ ಇಟ್ ಕಾಸಸ್ ಮೆಂಟಲ್ ಡಿಸ್ಟರ್ಬೆನ್ಸ್. ಡಿಸ್ರಪ್ಟ್ಸ್ ಲಾ ಅಂಡ್ ಆರ್ಡರ್. ಅಲ್ಲಿನ ಕಾನೂನು ಮತ್ತು ಸ್ಥಿತಿಗತಿಗಳನ್ನ ಅದು ಹಾಳು ಮಾಡುತ್ತೆ. ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುತ್ತೆ. ಓಕೆ, ಡಿಸ್ರಪ್ಟ್ಸ್ ಲಾ ಅಂಡ್ ಆರ್ಡರ್. ನೆಕ್ಸ್ಟ್, ಇಟ್ ಈಸ್ ಅ ವರಿ ಟು ಗ್ಲೋಬಲ್ ಸೆಕ್ಯೂರಿಟಿ ಆಫ್ ವೇರಿಯಸ್ ಕಂಟ್ರೀಸ್. ಹಲವಾರು ದೇಶಗಳ ಒಂದು ಗ್ಲೋಬಲ್ ಸೆಕ್ಯೂರಿಟಿಗೆ ಸೊ ಇವಿಷ್ಟು ಟೆರರಿಸಂನ ಆಗುವಂತಹ ಇಲ್ ಇಫೆಕ್ಟ್ಸ್ ಅಥವಾ ಪ್ರಾಬ್ಲಮ್ಸ್. ಓಕೆ.